ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಪದ್ಯ ಬಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹವರು ಪುಲಿಗೆರೆ ಸೋಮನಾಥ ಅವರು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಕೇಳಬಹುದಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು, ಪರೀಕ್ಷೆಯಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ. ಅದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅನ್ನುವಂತಹದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂದಿನ ಒಂದು ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ಕೂಡ ಇದೆ. ನನ್ನ ಒಂದು ಕನ್ನಡ ಟಿವಿಗೆ ಚಾನಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಿದರೆ ಪ್ರತಿಯೊಂದು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಿರ್ಬೋದು, ಭಾವಾರ್ಥ ಇರ್ಬೋದು, ಹಾಗೆ ನಿಮಗೆ ಇರುವಂತಹ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಾಗೆ ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆಯ ಉತ್ತರ ಪತ್ರಿಕೆಯನ್ನು ಕೂಡ ಉತ್ತರಗಳನ್ನು ಕೂಡ ಕೀ ಆನ್ಸರ್ಸು ಕೂಡ ಕೊಟ್ಟಿದ್ದೇನೆ. ಅಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಬಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ. ಹೇಗಾಗ್ತಾನೆ ಅಂದರೆ, ಜ್ಞಾನವನ್ನು ಸಂಪಾದಿಸಿದ ಮೇಲೆ ಆತ ಸರ್ವಜ್ಞ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ತಾನೆ. ಹಲವು ಹಳ್ಳಗಳು ಸೇರಿ ಆಗುವುದು ಇದು ಅಂದರೆ, ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಅಂದರೆ ಸಮುದ್ರವಾಗುತ್ತದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು 2025ರ ಎಕ್ಸಾಮ್ ನಂಬರ್ 3ನಲ್ಲಿ ಈ ಒಂದು ಪ್ರಶ್ನೆ ಬಂದಿರುವಂತಹದ್ದನ್ನು ನೋಡಬಹುದು. ಇನ್ನು ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕನಾದ ಮಗ ಎಂದರೆ ಯಾರು ಅಂದರೆ, ಯಾರು ಮುಪ್ಪಿನಲ್ಲಿ ಆಗೋದಿಲ್ಲಲ್ಲ ಅಂತಹವನು ನಿಷ್ಪ್ರಯೋಜಕನಾದಂತಹ ಮಗ ಅಂತ ಹೇಳ್ಬಿಟ್ಟು ಕವಿ ಸೋಮನಾಥ ಅವರು ಹೇಳ್ತಾರೆ. ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ ಅಂದರೆ, ಪೈರು ಒಣಗಿದ ಮೇಲೆ ಬಂದಂತಹ ಮಳೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಇನ್ನು ಉಣದಿರ್ಪದನ ಮಿರ್ದೊಡೇನು ಸುತನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ಪಯರಿಗೆ ಬಾರದಿರ್ದ ಮಳೆ ತಾಂ ಬಂದೇನಾಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂತಹದ್ದು ಈ ಶತಕದ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹದ್ದು ಅಂದರೆ, ಪೈರು ಒಣಗುತ್ತಿರುವಂತಹ ಕಾಲದಲ್ಲಿ ಬಾರದೇ ಇರುವಂತಹ ಮಳೆ ನಿಷ್ಪ್ರಯೋಜಕ ಅಂತ ಹೇಳ್ಬಿಟ್ಟು. ಇನ್ನು ಅಗೆಯನ್ನು ಏನಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂತ ಅಂದರೆ, ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ನೋಡಿ, ಈ ಒಂದು ಕ್ವಶನು 2025ನ ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಹಾಗೆ ಚಿಗುರೆಂದು ಮೆಲೆಮೇವು ಸ್ವಾದಹುದೇ ಚೇಳ್ ಚಿಕ್ಕದೆಂದಳ್ಕಿರಂ ತೆಗೆಯಲ್ ಕಚ್ಚದೆ ಪಾಲ ನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಬಗೆಯಂ ಬಾಲಕನೆಂಬರೆ. ಈ ಶತಕದಲ್ಲಿ ಮೂಡಿ ಬಂದಿರುವಂತಹ ಭಾವ ಏನು ಅಂತಂದರೆ, ಚಿಕ್ಕದಂತ ಹೇಳ್ಬಿಟ್ಟು ಯಾವುದನ್ನೂ ಕೂಡ ಉಪೇಕ್ಷಿಸಬಾರ್ದು. ಚಿಗುರೆಂದು ಮೇವು ಸ್ವಾದಹುದೇ ಚಿಕ್ಕದೆಂದಳ್ಕಿರಂ ತೆಗೆಯಲ್ ಕಚ್ಚದೆ. ನೋಡಿ, ಚಿಗುರು ಅಂತ ಹೇಳಿ ಮೇಲೆ ಬೇವು ಇರುವಂತಹದ್ದು, ಚಿಗುರಾದಂತಹ ಬೇವು ಅದು ಯಾವಾಗಲೂ ಕೂಡ ಸಿಹಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಚೇಳು ಚಿಕ್ಕದು ಅಂತ ಹೇಳ್ಬಿಟ್ಟು ಅದನ್ನು ನಿರ್ಲಕ್ಷಿಸಿದರೆ ಅದು ಕಚ್ಚದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಾಲನ್ನು ಉಣಿಸಿದಂತಹ ಪಣಿ ಅಂದರೆ ಹಾವನ್ನ ಅದನ್ನು ಸಾಕಿದರೆ, ಹಾಲನ್ನು ಕೊಟ್ಬಿಟ್ಟು ಅದನ್ನು ಸಾಕಿದರೆ ಅದು ವಿಶ್ವಾಸಿಯೇ ಅಂದರೆ ಅದು ಕಡಿಯದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸೋಮನಾಥ ಕವಿಯವರು ಹೇಳಿರುವಂತಹದ್ದು ನೋಡಬಹುದು. ಹಾಗೆ ಅಂದರೆ ಇಲ್ಲಿರುವಂತಹದ್ದು ಏನು ಅಂತಂದರೆ, ಚಿಕ್ಕದು ಅಂತ ಹೇಳ್ಬಿಟ್ಟು ಯಾವುದನ್ನು ಕೂಡ ಉಪೇಕ್ಷಿಸಬಾರ್ದು ಅಂತ. ಬಂಡೆಯನ್ನು ಇದರಿಂದ ಮಾತ್ರವೇ ಸೀಳಬಹುದು. ಯಾವುದರಿಂದ ಬಂಡೆಯನ್ನು ಸೀಳಬಹುದು ಅಂದರೆ, ಚಾಣದಿಂದ ಮಾತ್ರ ಬಂಡೆಯನ್ನು ಸೀಳಲಿಕ್ಕೆ ಸಾಧ್ಯ. ತೆರಬಲ್ಲರ್ಪಣೆಯಪ್ಪುದೈ. ಈ ಸಾಲಿನ ಅರ್ಥ ಏನು ಅಂದರೆ, ಯಾರು ಸಾಮರ್ಥ್ಯ ಇರುವವರು ಮಾತ್ರ ಜವಾಬ್ದಾರಿಯನ್ನು ಹೊರಬೇಕು. ತೆರ ಅಂದರೆ ಅದನ್ನು ಕೊಡಲಿಕ್ಕೆ ಯಾರು ಸಮರ್ಥನಿರ್ತಾರೋ ಅವರು ಮಾತ್ರ ಅದರ ಜವಾಬ್ದಾರಿಯನ್ನು ಹೊಂದಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ. ಯಾರು ಅಂತಂದರೆ, ಯಾರು
ಇರಿಯುವುದನ್ನು ಯಾರು ಬಲ್ಲವನಾಗಿರ್ತಾರೋ ಅವನು ಮಾತ್ರ ವೀರನಾಗಲು ಸಾಧ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ರಾಜನಾಗಲು ಯಾವುದನ್ನು ತೊರೆದಿರಬೇಕು ಅಂತಂದರೆ ರಾಜನಾದಂತಹವನು ಕೋಪವನ್ನು ತೊರೆದಿರೋಂಥವನಾಗಿರಬೇಕು. ಯೋಗಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅಂದರೆ ಯಾರು ಹರಿಷಡ್ವರ್ಗಗಳನ್ನು ಗೆದ್ದಿರ್ತಾರಲ್ಲ ಅವರನ್ನು ಯೋಗಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಪುಲಿಗೆರೆ ಸೋಮನಾಥನ ಅಂಕಿತ ಯಾವುದು ಅಂದರೆ ಹರಹರ ಶ್ರೀ ಚನ್ನಸೋಮೇಶ್ವರ ಅನ್ನುವಂತಹದ್ದು ಪುಲಿಗೆರೆ ಸೋಮನಾಥನವರ ಅಂಕಿತ ಆಗಿದೆ. ಇಷ್ಟು ಬಗೆಯ ಬಾಲಕನೆಂಬರೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ಪ್ರಶ್ನೋತ್ತರಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ನಿಮಗೆ ಈ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳು ಬೇಕು ಅಂದರೆ ನೀವು ನನ್ನ ಒಂದು ಚಾನಲಲ್ಲಿ ಹೋಗಿ ಕನ್ನಡ ಪ್ಲೇ ಲಿಸ್ಟ್ ಅಂತ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಒಂದು ಪದ್ಯ ಗದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡಬಹುದು. ಧನ್ಯವಾದಗಳು.